ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗಾನಕೋಗಿಲೆ ಎಸ್ ಜಾನಕಿ ಇನ್ನಿಲ್ಲ. ಚಿಕಿತ್ಸೆ ಫಲಕಾರಿಯಾಗದೆ ಎಸ್ ಜಾನಕಿ ಅವರು ನಿಧನ ಹೊಂದಿದ್ದಾರೆ. ಎಸ್ ಜಾನಕಿ ಅವರ ನಿಧನಕ್ಕೆ ಗಣ್ಯಾತಿ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಸಿಎಂ ಡಿಕೆಶಿ, ಮಾಜಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಪ್ರಮುಖರು ಬರುವಂತಹ ಸಾಧ್ಯತೆ ಇದೆ. ಅಂತ್ಯಕ್ರಿಯೆಗಾಗಿ ಅಂತಿಮ ದರ್ಶನ ಪಡೆಯೋದಕ್ಕೆ ಈಗಾಗಲೇ ಅಂತಿಮ ನಮನ ಸಲ್ಲಿಸೋದಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗ್ತಾ ಇದೆ. ಈ ನಡುವೆ ಗಣ್ಯರು ಪ್ರಮುಖರು ಕೂಡ ಈ ಒಂದು ಅಂತಿಮ ನಮನವನ್ನ ಪಡೆಯಲಿದ್ದಾರೆ. ಎಸ್ ಜಾನಕಿ ಅವರ ನಿಧನಕ್ಕೆ ಈಗಾಗಲೇ ಇಡೀ ಚಿತ್ರರಂಗವೇ ಕಂಬನಿ ಬೆಳೆದಿದೆ. ಹಾಗೆ ಅನೇಕ ಗಣ್ಯಾತಿ ಗಣ್ಯರು, ರಾಜಕೀಯ ನಾಯಕರು, ನಟ ನಟಿಯರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ಅಂತಿಮ ನಮನಕ್ಕಾಗಿ ಸಿದ್ಧತೆಗಳು ನಡೀತಾ ಇದೆ. ಚಿಕಿತ್ಸೆ ಫಲಕಾರಿಯಾಗದೆ ಎಸ್ ಜಾನಕಿ ಅವರು ನಿಧನ ಹೊಂದಿದ್ದಾರೆ. ಬಾಲ್ಯದಿಂದಲೇ ಸಂಗೀತದಲ್ಲಿ ಬಹಳಷ್ಟು ಆಸಕ್ತಿಯನ್ನ ಹೊಂದಿದವರು. ಸಂಗೀತ ಕ್ಷೇತ್ರದಲ್ಲಿ ಏನಾದರೂ ಸಾಧನೆಯನ್ನ ಮಾಡಬೇಕು ಅನ್ನುವಂಥ ಹಂಬಲ, ಆಸಕ್ತಿ ಬಾಲ್ಯದಿಂದಲೇ ಆರಂಭ ಆಗಿತ್ತು. ಅದೇ ರೀತಿಯಾಗಿ ಕಂಡ ಕನಸನ್ನ ನನಸು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಭ್ಯಾಸವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಭ್ಯಾಸವನ್ನ ನಿರಂತರವಾಗಿ ಮಾಡುತ್ತಾ ಯಾವುದೇ ಹಾಡನ್ನು ಹಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂಥ ಅಭ್ಯಾಸವನ್ನು ಕೂಡ ಇವರು ಮಾಡಿಕೊಂಡಿರ್ತಾರೆ. ಯಾವ ಭಾಷೆ, ಆ ಭಾಷೆಯ ಭಾವ ಏನು, ಆ ಒಂದು ಹಾಡಿನ ಸಾರ ಏನು, ಆ ಹಾಡು ಏನನ್ನ ಹೇಳುತ್ತೆ, ಯಾವ ಸಂದೇಶವನ್ನು ಸಾರಬೇಕು, ಯಾವ ಧ್ವನಿಯ ಮೂಲಕ ಜೊತೆಗೆ ಸ್ವರದ ಮೂಲಕವಾಗಿ ಹಾಡಬೇಕು, ಜನರಿಗೆ ತಲುಪಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವರು ಹಾಡನ್ನು ಹಾಡ್ತಾ ಇದ್ರು. ಇವರು ಹಾಡು ಆರಂಭಿಸಿದಾಗ ಎಲ್ಲರೂ ಕೂಡ ಅದೇ ರೀತಿಯಾಗಿ ಕೇಳ್ತಾ ಇದ್ರು. ಆದರೆ ಯಾವಾಗ ಹಾಡು ಮುಕ್ತಾಯವಾಗುತ್ತೆ, ಅದಾದ ನಂತರದಲ್ಲಿ ಹಾಡು ಮುಗದೇ ಹೋಯಿತು ಅಂತ ಹೇಳಿ ಅಭಿಮಾನಿಗಳು ಹೇಳ್ತಾ ಇದ್ರು. ಅಂದರೆ ಕೊನೆಯವರೆಗೂ ಕೂಡ, ಹಾಡು ಮುಗಿಯುವವರೆಗೂ ಕೂಡ ಅದೇ ರೀತಿಯಾದಂತಹ ಆಸಕ್ತಿಯ ಮೂಲಕ ಇವರ ಕಂಠ ಸಿರಿಯಿಂದ ಹಾಡನ್ನು ಕೇಳ್ತಾ ಇದ್ದಾರೆ. ಎರಡನೆಯ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು, ಸಾಕಷ್ಟು ಜನ ಇವರ ಅಭಿಮಾನಿ ಬಳಗ ಈಗಾಗಲೇ ಮಹಾರಾಜ ಗ್ರೌಂಡ್ಸ್ನತ್ತ ಬರ್ತಾ ಇದ್ದಾರೆ. ಇವರ ಅಂತಿಮ ನಮನವನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿ. ಬಹಳ ಪ್ರಮುಖವಾಗಿ ಮೈಸೂರು ಅಂದರೂ ಕೂಡ ಎಸ್ ಜಾನಕಿ ಅಮ್ಮನವರಿಗೆ ಅತ್ಯಂತ ಅಚ್ಚುಮೆಚ್ಚಾಗಿತ್ತು.